ದೇವರಂತ ಗಂಡ ಮಗನಂತಿರುವ ಮೈದುನ ಸಿಕ್ಕಿರುವಾಗ ನನ್ನ ತವರ ಮನೆಯನ್ನೇ ಮರೆತು ಬಿಟ್ಟಿದ್ದೇನೆ ನಾನು. ತಾಯಿ, ಈ ರೈತ ಮನೆತನಕ್ಕೆ ಇನ್ನಷ್ಟು ದವಸ ಧಾನ್ಯವನ್ನು ಕೊಟ್ಟು ಉದ್ಧರಿಸಮ್ಮ, ಉದ್ಧರಿಸು ನೀನು. ಉದ್ಧಾರ ಮಾಡಲೆಂದು ನಾವಿದ್ದೇವೆ. ಹಾರುವ ಹಕ್ಕಿಯನ್ನು, ಹೇರುವ ಏಣಿಯನ್ನು, ಹಚ್ಚುವ ಬೆಂಕಿ, ಹರಿಯುವ ನದಿಯನ್ನು, ಹಚ್ಚುವ ಬೆಂಕಿಯನ್ನು ತೆರುವ ಮರು ಮಾಡಬಹುದು. ಆದರೆ ಈ ರಾಜಕೀಯ ರಣಧೀರ ಪೊನ್ನರ ಗಂಡ ಬಣ್ಣ ಪ್ರಚಂಡನು ಯಾರೇನು ಮಾಡಲು ಸಾಧ್ಯವೇ ಇಲ್ಲ. ಎಂದು ನಿನ್ನ ರಕ್ತದ ಉಸಿರನ್ನು ಬರ್ಬರವಾಗಿ ಸುಟ್ಟು ಭಸ್ಮ ಮಾಡ್ತಾನೆ ಈ ರುದ್ರಯ್ಯ. ರುದ್ರಯ್ಯ, ನೀವ ಇಲ್ಲಿಗೆ ಬಂದ್ರಿ? ನೀವು ಗುಡಿ ಇರುವುದು ದೇವರಿಗೆ, ಮನಸ್ಸಿರುವುದು ಪ್ರೀತಿಗೆ, ಕನಸಿರುವುದು ನಮ್ಮ ಬದುಕಿಗೆ. ನಾವು ಬಂದಿರುವುದು ಯಾರಿಗೆ ಮುಂಚಿತವಾಗಿ ಮರ್ಡರ್ ಮರ್ಡರ್ ಮಾಡಲು. ನಾಚಿಕೆ ಇಲ್ಲದ ರಣಹಡಿ, ನನ್ನ ಹಾಗೆ ನಿನಗೆ ಯಾರು ಅಕ್ಕ ತಂಗಿಯರಿಲ್ವೇನೋ ರಾಕ್ಷಸ? ಗರ್ಭಿಣಿ ಹೆಂಗಸರನ್ನು ಕಾಮದ ದೃಷ್ಟಿಯಿಂದ ನೋಡುವುದೇ ಮಹಾಪಾಪ ಎನ್ನುತ್ತಾರೆ ಹಿಂದೂ ಸಂಸ್ಕೃತಿಯಲ್ಲಿ. ಅಂತದ್ರಲ್ಲಿ ನೀನು ಬಾಯಿ ಮುಚ್ಚಲೆ ಸಕ್ಕಿರಣೆ. ನೋಡು, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ಈ ಶೇಡಿನ ಪ್ರತೀಕಾರ ಈ ನಿನ್ನ ಗರ್ಭದಲ್ಲಿ ಅಷ್ಟೇ ಅಲ್ಲ, ಹೇಳಿ ನಿಮ್ಮ ವಂಶದಲ್ಲಿ ಯಾ ನರಪಿಳ್ಳಿಯು ಈ ಮೂಲಕಕ್ಕೆ ಬರಲು ನಾನು ಬಿಡುವುದಿಲ್ಲ. ಹೇ ಗರುಡರಾಜ್, ಇವಳ ಶೀಲ ಸಮಾಧಿ ಮಾಡಿತು ಅಥವಾ ದೇಹ ಸಮಾಧಿ ಮಾಡಿತು ಗೊತ್ತಿಲ್ಲ. ಎಂದು ಇವಳ ಗರ್ಭದಲ್ಲಿರುವ ಪಿಂಡದ ಪ್ರಾಣಿ ಪಕ್ಷಿ ಯಮಲೋಕಕ್ಕೆ ಪಾರಿಸಲಾಗಬೇಕು ಅಷ್ಟೇ. ಈ ಭಾರತದ ನಾರಿಯರಿಗೆ ಶೀಲವೇ ಸಂಪತ್ತು, ಶೀಲವೇ ಸೌಭಾಗ್ಯ. ಮೂಳೆ ಮಾಂಸ ತುಂಬಿರುವ ಈ ನನ್ನ ಸೌಂದರ್ಯವನ್ನು ಕಾಮಿಸಬೇಡುವ ಮೂಢ. ನನ್ನ ಹಾಗೆ 9 ತಿಂಗಳು ಹೆತ್ತು ಹೊತ್ತ ನಿನ್ನ ತಾಯಿ ಒಂದು ಹೆಣ್ಣೆನ್ನುವುದು ಮಾತ್ರ ನೀನು ಮರೆಯಬೇಡ. ಹೆಣ್ಣಿಗೆ ಪ್ರಾಣಕ್ಕಿಂತ ಮಾನವೆಚ್ಚನ್ನುತ್ತಾರೆ. ಇಂದು ಮಾನವತಿ ಶೀಲವನ್ನೇ ಸುಟ್ಟಾಕುತ್ತೇನೆ. ಆಮೇಲೆ ಬದುಕುತ್ತೀಯೋ ಸಾಹಿತ್ಯೋ ಅದು ನಿನ್ನ ಪ್ರಾರಬ್ಧ ಕರ್ಮ. ಬಿಡವನ ಕೈಯನ್ನು. ಯಾರು ಇಲ್ಲದ ಸಮಯ ನೋಡಿ ನನ್ನ ತಂಗಿಯನ್ನು ಎಳೆದು ತಂದಿದ್ದೀರಲ್ಲ, ಜಾಗದಲ್ಲಿ ನಿಮ್ಮ ಯೋಚಿಸಕ್ಕೆ ಬಳಕೊಂಡೆ. ಓಹೋ, ಪೈಲ್ವಾನ್ ಭೀಮರಾಯ. ಓಹೋ, ಬಾಜಿನೋ ಬಾರಪ್ಪ ಬಾಜಿನವು. ಅಲ್ಲಲ್ಲ ಭೀಮರಾಯ, ತುಂಬಿದ ಸಮಯದಲ್ಲಿ ದ್ರೌಪದಿ ಮಾನ ಕಾಪಾಡಲು ಶ್ರೀಕೃಷ್ಣ ಪರಮಾತ್ಮ
ಎಂದು ಇವಳ ಮಾನ ಕಾಪಾಡಲು ನೀನು ಬಂದಿರುವೆಯಾ? ಅದು ತಾಪಾರ ಬೇಗ, ಇದು ಕಲಿವಿಗ. ಇಲ್ಲಿ ನಮ್ಮಂತ ಶ್ರೀಮಂತರೇ ದರ್ಬಾರ್. ಶ್ರೀಮಂತಕ್ಕೆ ಬಸರು ಹೆಂಗಸ ಒಬ್ಬಳ ಚಿಕ್ಕಳಂದು ನಿಮ್ಮ ಹತ್ತಾದ ಮೆರೀತಿರಲ್ಲ. ನಿಮ್ಮನ್ನು ಹಣದ ಒಂದು ಹೆಣ್ಣು ಅನ್ನೋದ ಮರೆತು ಮಾನವತೆಯಿಂದ ಮೆರೀತಿರಲ್ಲ. ನಾಚಿಕೆ ಬರೋದಿಲ್ಲ ನಿಮ್ಮ ಯಾಸಿ ಜನ್ಮಕ್ಕೆ. ಏನೆಲ್ಲ ಬಡಕುನ್ನೆ, ನನ್ನ ಕೊರಳು ಪಟ್ಟಿರೋ ಅಷ್ಟೊಂದು ಧೈರ್ಯ ಬಂತ? ಭಿಕಾರಿ ನನ್ನ ಮಗನ ಕಟ್ಟಲೇವನ ಲೇ ಪ್ರಚಂಡ, ತಾರನ ದಂಡವನ್ನು ಸ್ವೀಕರಿಸೋ ಮಗನ. ಒಂದೇ ಏಟಿಗೆ 2 ಹಕ್ಕಿಗಳು ನಮ್ಮ ಬಲಿಯಲ್ಲಿ ಬಿದ್ದಂತಾಯಿತು. ಮತ್ತೆ ತಡ, ಆ ಬೆಟ್ಟ ಬರುವುದರೊಳಗೆ ನಾವು ಬಂದ ಕೆಲಸ ಮುಗಿಸಬೇಕು. ಲೇ ಭೀಮರಾಯ, ನೀನು ಬಂದ ಮೇಲೆ ಕವಿ ಬರದ ಈ ಕತೆಗೆ ಏನು ಟೆಸ್ಟ್ ಬಂದಂತೆ ಆಯ್ತು. ಪ್ರಾರಂಭವಾಗಲಿ ಶೀಲದ ಚೆಲ್ಲಾಟ, ರೈತನ ಕೋಲಾಟ. ಬಾರಲೇ ಬಬ್ಬಣೆ, ನಿನ್ನಣ್ಣ ಪೈಲ್ವಾನ್ ಭೀಮರಾಯ ಈಗ ಕೈಲಾಗದ ಚಂಡನಾಗಿ ನಮ್ಮ ಬಂದರದಲ್ಲಿ ಸಿಲುಕಿದ್ದಾನೆ. ಅವನ ಕಣ್ಣೆದರೆಗೆ ನನ್ನ ದೇಹದ ಸುಖ ಹೇಗೆ ಅನುಭವಿಸ್ತೀನೆಂದು ತೋರ್ಸತೀನಿ. ಬಾರಲೇ ಬಿಡವನ ಕೈಯನ್ನು. ಅವನಿಗೇನಾದರೂ ಮಾಡಿದರೆ ಅಣ್ಣ ಬಿಡ್ರು ನನ್ನ ಕೈಯನ್ನು. ದಯವಿಟ್ಟು ದಯವಿಟ್ಟು ನನಗೇನು ಮಾಡಬೇಡಿ. ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ದಯವಿಟ್ಟು ದಯವಿಟ್ಟು ಬಿಟ್ಟು ಬಿಡಿ ನನ್ನನ್ನು. ಬೇಡಗರಡರಾಜ್, ಅವನಿಗೇನಾದರೂ ಮಾಡಿದರೆ ನಿಮ್ಮನ್ನು ಒಬ್ಬೊಬ್ಬರನ್ನು ಸುಮ್ಮನೆ ಬಿಡುವುದಿಲ್ಲ. ಏನು ಮಾಡವಲೇ ಕತ್ತಕಿರವ? ಈ ಶಿಕ್ಷಾ ಅಂದು ನನ್ನ ಅರಮನೆಯಲ್ಲಿ ನಡೆಯಬೇಕಾಯಿತು. ಅದು ಎಂದು ಕೈಗೂಡಿ ಬಂತು. ತಾರದ ದಂಡವನ್ನು ಕ್ರಾಂತಿ ಸ್ವೀಕರಿಸು ಮಗನ ಈ ನನ್ನ ಶಿಕ್ಷವನ್ನು. ನನ್ನನ್ನು ಹೊಡಿರಿ, ನನ್ನನ್ನು ಬಡಿರಿ, ನನ್ನನ್ನು ಬೇಕಾದರೂ ಕಡಿರಿ, ಏನು ಬೇಕಾದ ಶಿಕ್ಷೆಯನ್ನು ಕೊಡಿರಿ. ಆದರೆ ನನ್ನ ತಂಗಿ ಬದರು ಹೆಂಗಸನ್ನು ಏನು ಮಾಡಬೇಡಿ ಗೌಡರೇ. ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೀನಿ ಗೌಡರೇ. ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೀನಿ ಗೌಡರೇ. ಬಿಡಿ ಗೌಡರೇ, ಏನು ಮಾಡಬೇಡಿ.
ಬಿಟ್ಟು ಬಿಡು ಅಂತ ಹೇಳು ಗೌಡರೇ. ನಿಮ್ಗೆ ಭಯ ಅಂತೇನೆ. ದಯವಿಟ್ಟು ನನ್ನನ್ನು ಮಾತ್ರ ಹೊಡಿಬೇಡಿ ನೀವು. ಆದ್ರೆ ನಿಮ್ಗೆ ನನ್ನ ದೇಹ ಬೇಕು ತಾನೆ, ಏನ್ ಬೇಕಾದ್ರೂ ಮಾಡಿ. ಆದ್ರೆ ಒಂದು ಗರ್ಭಿಣಿ ಹೆಂಗಸು ಪರಿಯಿಂದ ಬೇಡಿಕೊಂಡ್ರು ಕರುಣೆ ಇಲ್ಲದ ಕಟುಕರು ನೀವು. ಆದ್ರೆ ಈ ನಿಮ್ಮ ಅಂತ್ಯ ಘೋರವಾಗಲಿ. ಸಾಯುವಾಗ ನೀರು ಅಂತ ಸಾಯಿರಿ ನೀವು. ಇದು ಗರತಿಯ ಶಾಪಕನು, ಗರತಿಯ ಶಾಪ ನಿನಗೆ. ಇಂಥ ಶಾಪ ಪಾಪಗಳನ್ನು ಪಾಂಚಾಪಲ್ಲಿ ಯಾರೋ ಸಿಕ್ಕಿರೋರು ನಾವು ಬಾರಲೇ ಬ ಶಾಪ ಶಾಪಗಳನ್ನು ಪಾಂಚಾಪಲ್ಲಿ ಯಾರೇ ಸಿಕ್ಕಿರೋರು ನಾವು ಬಾರಲೇ ಬ ಬಿಡಬಡ ಕೈಯನ್ನು ಏನಾದರೂ ಮಾಡಿದರೆ ನಿಮ್ಮನ್ನು ಬಿಡುವಲ್ಲ. ಶ್ರೀಮಂತರು ದೇವರ ಕೈಯನ್ನು ಬಡವರ ಹೆಣ್ಣು ಮಕ್ಕಳೆಂದರೆ ಕೇವಲ ಕಾಮತಿ ಎಂದು ತಿಳಿದಿದ್ದೇನೆ. ಲೇ ಶ್ರೀಮಂತರೇ, ಬಿಡರು ತಂಗಿ ಅಪ್ಪಿಗಳು ರೈತರ ಮ್ಯಾಲೆ ತೋರುತ್ತಾರಮ್ಮ ನಮ್ಮ ಕನಕರ ಇಲ್ಲದ ತುಳೆ ಮಕ್ಕಳು. ತಂಗಿ ಸೌಭಾಗ್ಯ ದೇಶದ ಮೇಲೆ ಉಳಿಯಬಾರದಮ್ಮ, ಉಳಿಯಬಾರದು. ಇವರ ಬಡವರ ಹೆಣ್ಣು ಮಕ್ಕಳೆಂದರೆ ಕೇವಲವಾಗಿ ತಂಗಿ ಬೀಸಿದನೋ ಜಲ ಸುಟ್ಟಿತು ಆಸೀನ, ಬೀಸಿದನೋ ಜಲ ಸುಟ್ಟಿತು ಆಸೀನ. ಏನವರೇ, ಏನು ಅವಳ ತುಂಬಿ ನಿಂತಿರುವ ದೇಹ, ಅವಳ ಜೊತೆ ಸರಸಾಸಲ ಪೌಡ ಆಡುತ್ತಿದ್ದರೆ ನನ್ನ ಮೈ ರೋಮಾಂಚನವಾಯಿತು. ಅಷ್ಟು ಅದ್ಭುತವಾಗಿದೆ ಅವಳ ದೇಹದ ಸೌಂದರ್ಯ. ಅವಳನ್ನು ಅನುಭವಿಸಿದರೆ ನಾನೇ ಧನ್ಯ. ಅಂತೂ ನೀನು ತೊಟ್ಟ ಹಠ ಈಡೇರಿತಲ್ಲ, ಹೆಣ್ಣು ಒಂದೇ ಬಾಕಿ ಇದೆ. ಲೇ ಪ್ರಚಂಡ, ಬೆತ್ತಲವನ ಕೈಗಳನ್ನು ಹೇ ಕರುಣೆ ಇಲ್ಲದ ಕಟಕ ನಾಯಕರೇ, ರೈತನ ಬಾಳು ಬೆಳಗುವ ಬದಲು ಬೆಂಕಿಡಲನ್ನು ಹುಟ್ಟಿದ್ದೀರಲ್ಲ, ನಾಚಿಕೆ ಬರುವುದಿಲ್ಲೇನೋ ನಿಮ್ಮ ಯೋಚಿಸಿ. ನಿಮ್ಮನ್ನು ಕೊಂದೇ ನಾನು ಸಾಯುತ್ತೀನಿ, ನಿಮ್ಮನ್ನು ಕೊಂದೇ ನಾನು ಸಾಯುತ್ತೀನಿ. ಅಮ್ಮ
ಎಂತ ಅನಾಹುತವಾಯ್ತಣ್ಣ, ಎಂತ ಅನಾಹುತವಾಯ್ತು. ನಾವು ಯಾವ ಪಾಪ ಮಾಡಿದ್ದೇವಂತ ನಮ್ಗೆ ಇಷ್ಟೊಂದು ಘೋರವಾದ ಶಿಕ್ಷೆ ಅಣ್ಣ, ಘೋರವಾದ ಶಿಕ್ಷೆ ಅಣ್ಣ. ಕಾಮ ತುಂಬಿದ ಕಸಕ್ಕೆ ನನ್ನನ್ನು ಬಲಿಪಶು ಮಾಡಿಬಿಟ್ರಣ್ಣ, ಬಲಿಪಶು ಮಾಡಿಬಿಟ್ರು. ಇಂಥ ಕಾಮುಕರು ಇರುವ ತನಕ, ಇಂಥ ಕಾಮುಕರು ಇರುವ ತನಕ ನನಗೆ ಸಾವು ತಪ್ಪಿದ್ದಲ್ಲಣ್ಣ, ನಮ್ಮಂತ ಹೆಣ್ಣಿಗೆ ಸಾವು ತಪ್ಪಿದ್ದಲ್ಲ. ಹಿಂದೆ ಈಗಲೇ ಈ ಭೂತಾಯಿಗೆ ನನ್ನ ದೇಹ ಅರ್ಪಣೆವಾಗಿ ಹೋಗ್ಲಿ ಅಣ್ಣ, ಅರ್ಪಣೆ ಆಗ್ಲಿ ಅಂತ. ಬೇಡ ಯಾವಾಗ ಬೇಡಮ್ಮ, ಬೇಡ ಯಾವಾಗ ಎಂತ ಕೆಲಸವನ್ನು ಮಾಡಿಕೊಂಡು ಬಿಟ್ಟಿಯಮ್ಮ ತಂಗಿ. ತವರ ಮನೆಯ ಹುಡುಗರನ್ನು ತಂದಿದ್ದೇನಮ್ಮ, ನೋಡು ಹೇಳು ತಂಗಿಯಮ್ಮ, ನೋಡು ಎತ್ತೇಳು. ನಾನು ನಿನಗೆ ಕೊಟ್ಟ ಮಾತಿನಂತೆ ಶ್ರೀಮಂತ ಕಾರ್ಯ ದೂರಿನಿಂದ ಮಾಡಲು ರೇಷ್ಮೆ ಸೀರೆಯನ್ನು ತಂದಿದ್ದೇನಮ್ಮ, ನೋಡು ಹೇಳು ತಂಗಿಯಮ್ಮ, ನೋಡು ಎತ್ತೇಳು. ತಂದಿದ್ದೇನಮ್ಮ, ನೋಡು ಹೇಳು ತಂಗಮ್ಮ, ನೋಡು ಎತ್ತೇಳು. ಹೇಳು ತಂಗಮ್ಮ, ನನ್ನ ಅಳಿಯನಿಗೆ ಬೆಳ್ಳಿಯ ಆಲೋಚನವನ್ನು ತಂದಿದ್ದೇನಮ್ಮ, ನೋಡು ಹೇಳು ತಂಗಮ್ಮ, ನೋಡು ಎತ್ತೇಳು. ಸೌಭಾಗ್ಯ ಈ ನನ್ನ ಅಳಿಯನಿಗೆ ಬೆಳ್ಳಿಯ ತೊಟ್ಟಲವನ್ನು ಮಾಡಿಸಬೇಕಂತ ಬೆಟ್ಟದಷ್ಟು ಆಸೆಯನ್ನು ಇಟ್ಟುಕೊಂಡಿದ್ದೇನಮ್ಮ. ಎಲ್ಲ ನನ್ನ ಕನಸು ಸುಟ್ಟು ಮಣ್ಣು ಪಾಲಾಗಿ ಹೋಯಿತೆ. ಅಯ್ಯೋ ದೇವರೇ, ಅಯ್ಯೋ ದೇವರೇ. ಇದೇನು ನಿಮ್ಮ ಅವಸ್ಥೆಯ? ಅಯ್ಯೋ ದೇವರೇ, ಇದೇನು ಇದು ಆಟ?
ಸೌಭಾಗ್ಯ 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 ಯಾಕೆ ಏನಾಯಿತು ಸೌಭಾಗ್ಯ ಹೇಳು ಸೌಭಾಗ್ಯ ಹೇಳು ರಾಯ ಹೇಳು ರಾಯ ಏನಾಯಿತು ಹೇಳು ನನ್ನ ಸೌಭಾಗ್ಯಳ ನನ್ನ ಏಕೆ ಬಿಟ್ಟು ಹೋದಳು ಹೇಳು ರಾಯ ಹೇಳು ಹೇಳು ರಾಯ ಹೇಳು ಏನಂತ ಹೇಳಲು ರಾಯ ನನ್ನ ತಂಗಿಯನ್ನು ಶ್ರೀಮಂತ ಕಾರ್ಯ ಮಾಡಲು ದೂರದಿಂದ ಮನೆಗೆ ಹೋದೆ. ಅಲ್ಲಿ ಯಾರು ಇರಲಿಲ್ಲ. ತಿರುಗಿ ಒಳ್ಳೆ ಬಂದರೆ ಏನಾಗಬಾರದಿತ್ತು ಅದೆಲ್ಲ ಹಾಗೇ ಹೋಯ್ತು. ಬೆಟ್ಟ ಸತ್ಯವಾದ ಮಾತನ್ನು ಹೇಳುತ್ತೀನಿ. ಕ್ರಾಂತಿಗೆ ಹೇಳೋದಿಲ್ಲಂದು ನನಗೆ ಭಾಷೆ ಕೊಡು. ಹೇಳಿದರೆ ನಾನು ಏನಂದು ಹೇಳಲಿ? ಆ ರುದ್ರಯ್ಯ ಮತ್ತು ಗರುಡ ರಾಜ ಸೇರಿ ನನ್ನ ತಂಗಿ ಶೀಲವನ್ನು ಹಾಳು ಮಾಡಿದ್ದರು. ನಾನು ತಡೆಯಲು ಹೋದೆ. ನನ್ನನ್ನು ಒಡೆದು ಬಡದು ಲಾಂಗಿನಿಂದ ಚುಚ್ಚಿದ್ದಾರಪ್ಪ ಮುಖಂಡರು. ಶೀಲ ಕಳೆದುಕೊಂಡ ಸೌಭಾಗ್ಯ ನಿನಗೆ ಮುಖ ತೋರಿಸಬಾರದೊಂದು ನನ್ನ ಹೊಟ್ಟೆಯಲ್ಲಿರುವ ಲಾಂಗಿನಿಂದ ಚುಚ್ಚಿಕೊಂಡು ಸತ್ತು ಹೋದಳಪ್ಪ, ಸತ್ತು ಹೋದಳು. ಸೌಭಾಗ್ಯ ಅಯ್ಯೋ ದೇವರೇ, ನಾನೀಗ ಏನು ಮಾಡಲಿ? ಇದೇನು ಇಲಿಯಾಟ? ನನ್ನ ತಮ್ಮ ಕ್ರಾಂತಿ ಕೇಳಿದರೆ ನಾನು ಏನಂದು ಹೇಳಲಿ? ನನ್ನೊಂದು ಮಾತು ನಡೆಸಿಕೊಡುತ್ತೀಯ? ಒಂದು ಏಕೆ ರಾಯ, 100 ಮಾತು ನಡೆಸಿಕೊಳ್ತೀನಿ. ಹೇಳು ರಾಯ ಹೇಳು. ನೀ ಪಾಪಿ ಕಣ್ಣುಗಳು ನನ್ನ ತಂಗಿಯ ಶ್ರೀಮಂತ ಕಾರ್ಯ ನೋಡಿ ಸಾಯ್ಬೇಕನ್ನಕತ್ತವಪ್ಪ, ಸಾಯ್ಬೇಕನ್ನಕತ್ತವ. ಆದಷ್ಟು ದಯ ಮಾಡಿ ನಾನು ಸಾಯದರೊಳಗಾಗಿ ನನ್ನ ತಂಗಿಯ ಶ್ರೀಮಂತ ಕಾರ್ಯ ಮಾಡಿ ಮುಗಿಸಪ್ಪ. ಸೌಭಾಗ್ಯ ಕೇಳಿದೇನೋ ನಿನ್ನ ಅಣ್ಣನ ಆಸೆಯನ್ನು? ಅಯ್ಯೋ, ಈಗ ನಾನು ಏನು ಮಾಡಲಿ? ಸೌಭಾಗ್ಯ ಯವ್ವ ಅಕ್ಕ ತಾಯಂದಿರೇ, ಸತ್ತುವಾದ ನನ್ನ ಹೆಂಡತಿ ಶ್ರೀಮಂತ ಕಾರ್ಯ ಮಾಡಕ್ಕೆ ಯಾರಾದರೂ ಮುತ್ತೈದರು ಬರ್ರೆವೋ? ಅಯ್ಯೋ, ನಾವು ಚಿಕ್ಕೊಂದಿನಿಂದ ಇದ್ದಾಗ ಆಡಿ ಬೆಳೆದದ್ದು ನೆನಪು ಬರ್ತೈತಮ್ಮ. ಈ ಅಣ್ಣನ್ನ ಒಂಟಿ ಮಾಡಿ ಬಿಟ್ಟು ಓದಿಯ ತಂಗಮ್ಮ. ಹೇಳಲಾಗದ ಮಾತಿನಲ್ಲಿ, ಕೇಳಲಾಗದ ಧ್ವನಿಯಲ್ಲಿ, ನೋಡಲಾಗದ ನೀರಲ್ಲಿ, ಕಾಡಲಾಗದ ಗಗನದಲ್ಲಿ ಬಚ್ಚಿಟ್ಟುಕೊಂಡು ಕಲ್ಲು ಕಲ್ದ ವಿಧಿಯಲು ಇಲ್ಲ, ವಿಧಿಯಲು ಇಲ್ಲ. ಮರಳಿ ಬಾರದೂರಿಗೆ ನಿಲ್ಲ ಪಯಣ, ಮರಳಿ ಬಾರದೂರಿಗೆ ನಿಲ್ಲ ಪಯಣ. ತಂಗಮ್ಮ, ಎಂತ ಕೆಲಸವನ್ನು ಮಾಡಿಕೊಂಡು ಬಿಟ್ಟಿಯಮ್ಮ. ಬೆಟ್ಟ ನನ್ನ ತಂಗಿಯನ್ನು ಮುದ್ದಾಗಿ ಇರಲಿಲ್ಲಪ್ಪ. ಬೆಟ್ಟ ನನ್ನ ತಂಗಿಯನ್ನು ನನ್ನ ಬಿಟ್ಟು ಹೋದಳಪ್ಪ, ನನ್ನ ಬಿಟ್ಟು ಹೋದಳು. ಸೌಭಾಗ್ಯ
ಜೀವ ಜ್ಯೋತಿಯೇ ಜೀವ ಜ್ಯೋತಿಯೇ ನನ್ನ ಒಂಟಿಯಾಗಿ ಬಿಟ್ಟು ಯಾವ ರೀತಿಯೇ ಜೀವ ಜ್ಯೋತಿಯೇ ಜೀವ ಜ್ಯೋತಿಯೇ ನನ್ನ ಒಂಟಿಯಾಗಿ ಬಿಟ್ಟು ಯಾವ ರೀತಿಯೇ ನನ್ನ ಒಂಟಿಯಾಗಿ ಬಿಟ್ಟು ಯಾವ ರೀತಿ ನಾನೀಗ ಏನು ಮಾಡಲಿ ದೇವರೇ ಏನಮ್ಮ ಮಾರುತೇಶ್ವರ ಎಂತ ಪರಿಸ್ಥಿತಿ ತಂದು ಒದಗಿಸಿದಪ್ಪ ಮಾಡಲಿ ಅಯ್ಯೋ ದೇವರೇ ತಾಯಿ ದುರ್ಗಾ ಮಾತೆ ಹುಟ್ಟಬಾರದಮ್ಮ ಜೋಪಾನ ಮಾಡುವುದು ಜೀವ ಜ್ಯೋತಿಯೇ ನನ್ನ ಬಂಟಿಯಾಗಿ ಬಿಟ್ಟು ಯಾವ ರೀತಿಯೇ ನನ್ನ ಬಂಟಿಯಾಗಿ ಬಿಟ್ಟು ಯಾವ ರೀತಿಯೇ ನನ್ನ ಸಣ್ಣ ತಂಗಿಯನ್ನು ನನ್ನ ಸಣ್ಣ ತಂಗಿಯನ್ನು ನಿನ್ನ ಉಡಲಾಗಿ ದೇವರೇ ಹೋಗುತ್ತೀನಪ್ಪ ಮಾತೆ ಮನೆಯ ಚೆನ್ನಾಗಿ ಚೆಲ್ಲುವರು ಮುತ್ತೈದೆಯಾಗಿ ಒಂದು ಮುನಿಗೆಯ ನೋಡಲೇ ಜೀವ ಜ್ಯೋತಿಯೇ ಜೀವ ಜ್ಯೋತಿಯೇ ನನ್ನ ಬುದ್ಧಿಯಾಗಿ ಬಿಟ್ಟು ನನ್ನ ಬುದ್ಧಿಯಾಗಿ ಬಿಟ್ಟು ಯಾವ ರೀತಿಯೇ ಅಯ್ಯೋ ಚಂದನವ ನಾನು ಹೋಗುತ್ತೇನೆ ಅಲ್ಲಿಗೆ ಪಲ್ಲಕ್ಕಿಗೆ ನಾನ ಬಡಿದು ಎಂದು ಮೇರಿ ತಾಳೆ ನನ್ನ ಬಾಲ ಭಾಗ್ಯ ದೇವತೆ ಸಿಹಿ ಪ್ರೀತಿಯಿಂದ ನನ್ನನ್ನು ಒಟ್ಟಿ ಮಾಡಿ ಹೋದಿಯಾ ಜೀವ ಜ್ಯೋತಿಯೇ ನನ್ನ ಬಂಟಿಯಾಗಿ ಬಿಟ್ಟು ಯಾವ ರೀತಿಯೇ ನನ್ನನ್ನು ಒಂಟಿ ಮಾಡಿ ಬಿಟ್ಟಿ ಆ ರಾಯ ಸೌಭಾಗ್ಯ ಸೌಭಾಗ್ಯ ನನ್ನನ್ನು ಒಟ್ಟಿ ಮಾಡಿ ಬಿಟ್ಟಿಯ ಸೌಭಾಗ್ಯ ಏನಾಯ್ತಣ್ಣ ಏನಾಯ್ತು ಏನಾಯ್ತಣ್ಣ ಏನಾಯ್ತು ಹತ್ತಿಗೆ ಗುರುಗಳಿಗೆ ಏನಾಯ್ತಣ್ಣ ಇವರಿಗೆ ಏನಾಯ್ತು ನನ್ನ ಹೃದಯಕ್ಕೆ ಬರಲ ಸಿಡಿಲು ಬಡ್ದಂತ ಆಯ್ತಣ್ಣ ಆಯ್ತಣ್ಣ ನಿನ್ನ ಶಿಸ್ಯ ಕುಸ್ತಿಯಲ್ಲಿ ಗೆದ್ದು ಬೆಳ್ಳಿ ಕಡೆಗೆ ತಂದಿದ್ದೇನೆ ನೋಡು ಗುರುಗಳೇ ನೋಡು ಹತ್ತಿಗೆ ನಿನ್ನ ಶಿಸ್ಯ ಕುಸ್ತಿಯಲ್ಲಿ ಗೆದ್ದು ಬೆಳ್ಳಿ ಕಡೆಗೆ ತಂದಿದ್ದೇನೆ ನೋಡು ಹತ್ತಿಗೆ ನೋಡು ತಮ್ಮ ಹೇಳಲಪ್ಪ ಅಯ್ಯೋ ದೇವರೇ ಅಣ್ಣ ನಗುತ್ತೈತಿ ದೈವಾಳಿ ಅಳುತ್ತೈತಿ ಜೀವ ನಗುತ್ತೈತಿ ದೈವಾಳಿ ಅಳುತ್ತೈತಿ ಜೀವ ಗೆಲ್ಲಿ ವಿಧಿಯಾಟ ಬಲ್ಲೂರರು ಮಾನವ ವಿಧಿಯಾಟ ಬಲ್ಲೂರರು ಮಾನವ ಭೂತೈತಿ ಜೈವಾಳಿ ಅಳುತ್ತೈತಿ ಜೀವಾಳಿ ನಗುತ್ತೈತಿ ಜೈವಾಳಿ ಅಳುತ್ತೈತಿ ಜೀವಾಳಿ ವಿಧಿಯಾಟ ಬಲ್ಲೂರರು ಮಾನವ ವಿಧಿಯಾಟ ಬಲ್ಲೂರರು
ಕುಣಿಸೋನು ಅಲ್ಲಿ ಮ್ಯಾಗೆ ಕುಣಿಯೋರು ನಾವು ನಿಲ್ಕೊಳ್ಳೆಯಲ್ಲಿ ನಡೆದಂಗೆ ಎಲ್ಲ ನಡೆದೋದೆ ಮೊದಲೇ ಬರೆದು ಇದೆಯೇ ವಿಧಿಯಾಟ ಬಂದು ಮಾನವ ವಿಧಿಯಾಟ ಕಂಡು ಮಾನವ